ನಮಸ್ತೆ, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಆಬ್ಸ್ಟೆಟ್ರಿಷಿಯನ್ನು, ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ಇವತ್ತು ನಾನು ಏನು ಮಾತಾಡಬೇಕು ಅಂತಿದ್ರೆ ಅಂದರೆ ಡಿಸ್ಪೆರೋನಿಯಾ ಅಂತ ಹೇಳ್ತೀವಿ. ಅಂದರೆ ಗಂಡ ಹೆಂಡತಿ ಸೇರಬೇಕಾದ್ರೆ ನೋವಾಗುವುದು. ಸೊ ಈ ಥರ ಟಾಪಿಕ್ಕು ಬಹಳ ಜನ ಡಿಸ್ಕಸ್ ಮಾಡದೇ ಇರೋದು. ಅವರು ತಮ್ಮಲ್ಲೇ ತಮಗೆ ಒಬ್ಬರಿಗೆ ಆಗಿದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಟಾಪಿಕ್ಕು ಬಹಳ ಕಾಮನ್ನು. ನಾನು ಆಲ್ಮೋಸ್ಟ್ ವಾರಕ್ಕೆ 2-3 ಪೇಷಂಟು ಈ ಪ್ರಾಬ್ಲಮಿಂದ ನೋಡ್ತೀನಿ ನಾನು. ಸೊ ಗಂಡ ಹೆಂಡತಿ ಸೇರಬೇಕಾದ್ರೆ ಹೆಣ್ಮಗುಗೆ ನೋವು ಯಾಕೆ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋವು 2 ರೀತಿಯಲ್ಲಿ ನಾವು ನೋಡ್ತೀವಿ. ಒಂದು, ಸ್ಟಾರ್ಟಿಂಗ್ ಗಂಡ ಹೆಂಡತಿ ಸೇರಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನೋವಾಗತ್ತಾ, ಇಲ್ಲ ಪೂರ್ತಿ ಪೆನಿಟ್ರೇಷನ್ ಆದಮೇಲೆ ನೋವಾಗತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನೋಡೋದನ್ನು ನಾವು ಸೂಪರ್ಫಿಷಿಯಲ್ ಡಿಸ್ಪೆರೋನಿಯಾ ಅಂತ ಹೇಳ್ತೀವಿ. ಒಳಗಡೆ ಹೋದ ನಂತರ ನೋವಾದಾಗ ಅದನ್ನು ಡೀಪ್ ಡಿಸ್ಪೆರೋನಿಯಾ ಅಂತ ಹೇಳ್ತೀವಿ. ಯಾಕೆ ನಾವು ಈ ಥರ ಎರಡು ವಿಂಗಡಣೆ ಮಾಡ್ತೀವಿ ಅಂತ ಅಂದರೆ, ಎರಡಕ್ಕೂ ಕಾಸಸ್ಸು ಬೇರೆ ಥರ ಇರ್ತದೆ. ನಾನು ಕಾಮನ್ ಆಗಿ ನೋಡೋದು ಸೂಪರ್ಫಿಷಿಯಲ್, ಅಂದರೆ ಸ್ಟಾರ್ಟಿಂಗಲ್ಲೇ ನೋವು ಆಗೋದು, ಅದು ತುಂಬ ಕಾಮನ್ ಆಗಿ ನೋಡ್ತೀವಿ. ಇದು ಏನಕ್ಕೆ ಅಂತ ಅಂದರೆ, ಈ ನಮ್ಮ ಯೋನಿ ಅಥವಾ ವೆಜೈನಾ ಸುತ್ತ ಮಸಲ್ಸ್ ಇರ್ತದೆ, ಹೀಗೆ ರೌಂಡಾಗಿ ಮಸಲ್ಸ್ ಇರ್ತದೆ. ಈ ಮಸಲನ್ನು ಭಯದಿಂದ ಟೈಟ್ ಮಾಡಿಬಿಡ್ತಾರೆ. ಸೊ ಟೈಟ್ ಮಾಡಿ ಅವಾಗ ಏನೇ ಫೋರ್ಸ್ ಮಾಡಿ ಒಳಗಡೆ ಹೋಗಬೇಕಾದ್ರೆ ಅವಾಗ ನೋವು ಆಗೇ ಆಗ್ತದೆ. ನಮ್ಮ ವೆಜೈನಾ ಒಂದು ಬಾಯಿ ಇದ್ದಂಗೆ, ನಾವು ಬಾಯಿ ಓಪನ್ ಮಾಡಿದ್ರೆ ನೋವಾಗತ್ತಾ? ಇಲ್ಲ, ನೋವಾಗಲ್ಲ. ಅದೇ ಕೂಡ ವೆಜೈನದ ಭಾಗನ ನಮ್ಮ ಮಸಲ್ಸ್ ಏನಿದೆ ಅದನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಆವಾಗ ನೋವಾಗೋದು ಕಮ್ಮಿ ಆಗ್ತದೆ.